ಕಾಂಗ್ರೆಸ್ ಪಕ್ಷಕ್ಕೆ ಅಧ್ಯಕ್ಷನಾದ ಮೇಲೆ, ಯಾಕಂದರೆ ಒಂದು ವಾರ ಆಯಿತು, ಒಂದು ವಾರ ಆದಮೇಲೆ ಜಾಸ್ತಿ ದಿವಸ ನಾವು ಕಾಂಗ್ರೆಸ್ ಆಫೀಸ್ಗೆ ಹೋಗಿಲ್ಲ ಅಂತ ಆಗಬಾರ್ದು, ನೀವು ಬೇರೆ ಥರ ಬರೀತೀರಾ. ಅದಕ್ಕೋಸ್ಕರ ಒಂದು ಸೌಜನ್ಯದ ಭೇಟಿ ಮಾಡಿ ನಿಮ್ಮನ್ನೆಲ್ಲರೂ ಸಹ ಭೇಟಿ ಮಾಡಿ, ನೀವು ಟೀ ಕುಡಿಯೋಂಗಿದ್ರೆ ನಾನು ನಿಮ್ಮ ಜೊತೆ ಟೀ ಕುಡಿದು ಅದಕ್ಕೇನಂತೀರ ಕುಶಲೋಪಕಾರಿ ಅದನ್ನು ಮಾಡಿಕೊಂಡು ಹೋಗೋಣ. 21ನೇ ಇವರು ಪ್ರದೇಶ್ ಕಾಂಗ್ರೆಸ್ ಕಮಿಟಿಯಿಂದ ಚಂದ್ರಶೇಖರ್ ಅವರು ಹೇಳಿದಾಗೆ 21ನೇ ತಾರೀಕು ಜವಾಬ್ದಾರಿಯನ್ನು ನನಗೆ ಕೊಡ್ತಾ ಇದ್ದಾರೆ. ಆ ಜವಾಬ್ದಾರಿ ತೆಗೆದುಕೊಳ್ತೀನಿ. ಬಂದಿದ್ದ ಕಾರಣ ಇಷ್ಟೇ, ಚಂದ್ರಶೇಖರ್ ವರ್ಕಿಂಗ್ ಪ್ರೆಸಿಡೆಂಟು ಅಂತ ಹೇಳಿದರೆ ನಾನು ಬರ್ತಾ ಇರಲಿಲ್ಲ. ಅವರು ಈಗ ಆ್ಯಕ್ಟಿಂಗ್ ಪ್ರೆಸಿಡೆಂಟ್. ಡಿ ಕೆ ಶಿವಕುಮಾರ್ ಅವರು ರಾಜೀನಾಮೆ ಕೊಟ್ಟ ಮೇಲೆ ಅವರು ಇನ್ಚಾರ್ಜು PCC ಜನರಲ್ ಸೆಕ್ರೆಟರಿ, ಅದು ವರ್ಕಿಂಗ್ ಪ್ರೆಸಿಡೆಂಟು. ಆದ್ದರಿಂದ ಅವ್ರು ಹೇಳಿದ ಮೇಲೆ ನಾವು ಬರಬೇಕಾಗುತ್ತೆ. ಬಂದಿದ್ದೀವಿ. 21ನೇ ತಾರೀಕು ಆದಮೇಲೆ ರೆಗ್ಯುಲರ್ ಆಗಿ ನಾನು ಬೇರೆ ಎಲ್ಲೂ ಭೇಟಿ ಮಾಡೋದಿಲ್ಲ, ಪತ್ರಕರ್ತನ PCC ಆಫೀಸಲ್ಲೇ ಭೇಟಿ ಮಾಡ್ತೀನಿ ಅಂಥೇಳಿ ತಾವೆಲ್ಲರೂ ಸಹ ಬಂದಿದ್ದೀರಿ. ಧನ್ಯವಾದಗಳು, ನಮಸ್ಕಾರ. ನೋಡಿ, ಯಾರು ಬೇರೆ PCC ಪ್ರೆಸಿಡೆಂಟ್ ಆಗಿದ್ರೆ ಒಬ್ಬ ವರ್ಕಿಂಗ್ ಪ್ರೆಸಿಡೆಂಟ್ ಆಕ್ಟಿಂಗ್ ಪ್ರೆಸಿಡೆಂಟ್ ಅಂತ ಹೇಳ್ತಾ ಇರಲಿಲ್ಲ. ಇನ್ನೊಂದ್ಸರಿ ಹೇಳ್ಬೇಕಾಯ್ತು ಹರಿಪ್ರಸಾದ್ ಅವರು ನನ್ನ ಆಕ್ಟಿಂಗ್ ಪ್ರೆಸಿಡೆಂಟ್ ಅಂತ, ಆಯ್ತಾ? ಸೊ ಅದು ಏನಾದ್ರೂ ಅದು ಉದಾರತೆ ಇದೆ ಅಂತಂದ್ರೆ ಆರ್ಗನೈಸೇಷನ್ ಇಂದ ಬಂದವ್ರಿಗೆ ಮಾತ್ರ ಸಾಧ್ಯ ಹೊರತು ಬೇರೆ ಯಾರನ್ನು ಆ ಮಾತನ್ನ ಹೇಳೋಕ್ಕಾಗಲ್ಲ. ಧನ್ಯವಾದಗಳು ಹರಿಪ್ರಸಾದ್ ಅವರಿಗೆ. ಮತ್ತೆ ನೀವೆಲ್ಲರೂ ಬಂದಿರೋದಕ್ಕೆ ಇದೇ ರೀತಿಯಲ್ಲಿ ನಮ್ಮ ಬಾಂಧವ್ಯ ಮುಂದುವರಿಲಿ, ಸಹಕಾರ ಕೊಡಿ ಹೀಗೆ ಅಂತ ಹೇಳಿ ಈ ಪತ್ರಿಕಾಗೋಷ್ಠಿನ ಮುಗಿಸ್ತೀನಿ. ಥ್ಯಾಂಕ್ ಯು.